Fourth Standard Maths Mela, Chapter 6, Measuring Length. ಉದ್ದವನ್ನ ಅಳೆಯುವುದು. ಈ ಪಾಠದಲ್ಲಿ ನಾವು ಉದ್ದವನ್ನ ಯಾವ ರೀತಿ ಅಳೆಯುವುದು, ಅದರ ಮಾನಗಳೇನು, ಹಿಂದಿನ ಕಾಲದಲ್ಲಿ ಯಾವ ಮಾನಗಳನ್ನ ಉಪಯೋಗಿಸಿ ಉದ್ದವನ್ನ ಅಳೆಯಲಾಗುತ್ತಿತ್ತು, ಆ ಮಾನಗಳಿಗೂ ಈ ಮಾನಗಳಿಗೂ ಯಾವ ಸಂಬಂಧವಿದೆ, ಎರಡು ವಸ್ತುಗಳನ್ನ ಹೋಲಿಸುವುದು ಹೇಗೆ, ಮೊದಲನೇ ವಸ್ತುವಿನ ಅಳೆಯುವುದು ಹೇಗೆ, ಇನ್ನು ಮುಂತಾದ ಹಲವಾರು ವಿಚಾರಗಳನ್ನ ಈ ಅಧ್ಯಾಯದಲ್ಲಿ ನೋಡೋಣ. ಈ ಅಧ್ಯಾಯವನ್ನ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಒತ್ತಿ. ಲೆಟ್ ಅಸ್ ಅಬ್ಸರ್ವ್. ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್, ಶಾಲಾ ಆರೋಗ್ಯ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಒಬ್ರು ಹೈಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ, ಒಬ್ರು ನಾಲಿಗೆಯನ್ನ ಚೆಕ್ ಮಾಡ್ತಾ ಇದ್ದಾರೆ, ಒಬ್ರು ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ, ಒಬ್ರು ವೇಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಹೌದಾ? ಈ ಈ ಪುಸ್ತಕದಲ್ಲಿ ಸ್ವಲ್ಪ ತಪ್ಪುಗಳಿವೆ, ಅವುಗಳನ್ನ ಸರಿಪಡಿಸೋಣ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ತಪ್ಪು ಹಾಗೆ ಆಗ್ತಿರ್ತವು, ಎಲ್ಲಿ ತಪ್ಪಾಗ್ಯವು ಅನ್ನೋದನ್ನ ಸರಿಪಡಿಸ್ಕೊಳ್ಳೋಣ. Look at the picture. What are the students measuring? Put a tick mark. Put a tick mark. Write if you find it being be measured. ಚಿತ್ರವನ್ನು ಗಮನಿಸಿ. ವಿದ್ಯಾರ್ಥಿಗಳು ಏನನ್ನ ಅಳತೆ ಮಾಡುತ್ತಿದ್ದಾರೆ, ಅವರು ಅಳತೆ ಮಾಡುತ್ತಿರುವುದನ್ನ ನೀವು ಕಂಡು ಹಿಡಿದರೆ ಅದಕ್ಕೆ ಸರಿ ಮಾರ್ಕ್ ಹಾಕಿ. ನೀವು ಉದ್ದವನ್ನ ನೋಡಿರ್ತೀರಾ, ನಿಮ್ದು ಉದ್ದವನ್ನ ನೋಡಿರ್ತಾರೆ, ಇದು ಸರಿ. ತೂಕ ಇಲ್ಲಿ ಮಾಡ್ತಾ ಇದಾರೆ ನೋಡ್ರಿ, ತೂಕ. ಇದು ತೂಕ ಅಂತ ಹೇಳ್ಯಾರ. ಹೈಟ್ ನೋಡ್ರಿ, ಈಗ ತಪ್ಪು ಕೊಟ್ಟಾರ ಅಂತ ಹೇಳಿದ್ನಲ್ಲ, ಇದು ಹೈಟ್ ಅಂದ್ರ ಎತ್ತರ ಆಗ್ಬೇಕು ಅಲ್ವಾ? ಎತ್ತರ. ಇಲ್ಲಿ ಕೊಟ್ರ ನೋಡ್ರಿ, ಇದು ಅಗಲ ಹೋಗೈತಿ, ತೂಕಕ್ಕ ಅಗಲ ಬಂದೈತಿ ಅಂದ್ರೆ ಸ್ವಲ್ಪ ಇದು ಈ ಕಡೆ ಆಗೋದು ಈ ಕಡೆ ಆಗೈತಿ, ಈ ಕಡೆ ಆಗೋದು ಈ ಕಡೆ, ಎತ್ತರ ಆಗಲ್ಲ ಹಿಂಗ. ಇದು ವೇಟ್ ಅಂದ್ರ ತೂಕ. ಸ್ವಲ್ಪ ತಪ್ಪು ಕೊಟ್ರ ಅಂತ ಹೇಳಿದ್ನಲ್ಲ, ಇಲ್ಲೇ ಸರಿ ಮಾಡ್ಕೋಬೇಕೀಗ. ಹೈಟ್ ಅನ್ನ ಇಲ್ಲಿ ಹೈಟ್ ಅನ್ನ ನೋಡ್ತಾ ಇದಾರ ನೋಡ್ರಿ. ನಿಮ್ದು ಹೈಟ್ ನೋಡಿರ್ತೀರಿ, ನಿಮ್ ಹೈಟ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ಬೇಕಂದ್ರ. ವೇಟ್ ಇದು ಗೊತ್ತಿರ್ಬೇಕು, ನಿಮ್ಮ ಹೈಟು ನಿಮ್ಮ ವೇಟು ಎಷ್ಟಿದೆ ಅಂತ. ಶಿಕ್ಷಕರು ನೋಡ್ತಾ ಇದ್ರಿ ಅಂದ್ರ ಶಿಕ್ಷಕರು ವಿದ್ಯಾರ್ಥಿಗಳ ಹೈಟು ವೇಟು ಎಲ್ಲವನ್ನ ಅವರ ಡೈರಿಯಲ್ಲಿ ಬರ್ಸಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಡೆಪ್ತ್ ಎಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಆಳ ಬಾಯನ್ನ ಅಗಲವಾಗಿ ತೆಗಿಸಿ ಅಲ್ಲಿ ನೋಡ್ತಾ ಇದಾರಲ್ಲ, ಅದು ಡೆಪ್ತ್ ಅನ್ಬೋದು. ಓಕೆ, ಡೆಪ್ತ್ ನೋಡ್ತಾ ಇದ್ದಾರೆ. ಬ್ರೆಡ್ತ್ ಇದು ಆಯ್ತು. ಟೆಂಪರೇಚರ್ ಇಲ್ಲಿ ನೋಡ್ರಿ, ಟೆಂಪರೇಚರ್ ಅಂದ್ರ ಇದು ತಾಪ ಆಗ್ಬೇಕು. ಟೆಂಪರೇಚರ್ ಅಂದ್ರ ತಾಪ. ಒಂದಿಷ್ಟು ತಪ್ಪುಗಳವ ಅಂತಲ್ಲ, ಇದು ತಪ್ಪು, ಕನ್ನಡ ಅರ್ಥದಲ್ಲಿ ತಪ್ಪಾಗಿ ಕೊಟ್ರ. ತಾಪ ಎಷ್ಟೈತಿ, ತಾಪವನ್ನು ನೋಡ್ತಾ ಇದ್ದಾರೆ, ಹಂಗಾಗಿ ಇದು ತಾಪ. ಇಲ್ಲಿ ನೋಡ್ತಾ ಇದ್ದಾರೆ ನೋಡ್ರಿ, ಟೆಂಪರೇಚರ್. ನಿಮ್ದು ಟೆಂಪರೇಚರ್ನ ನೋಡಿರ್ತಾರೆ. ಸಾಮಾನ್ಯ ಮನುಷ್ಯನ ತಾಪ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತ. ಸೆಲ್ಸಿಯಸ್ ನಲ್ಲಿ ಫ್ಯಾರನ್ಹೀಟ್ 3 ರೀತಿಯ ಟೆಂಪರೇಚರ್ ಮೆಜರಿಂಗ್ ಯೂನಿಟ್ಸ್ ಬರ್ತವು. ಡಿಗ್ರಿ ಸೆಲ್ಸಿಯಸ್, ಫ್ಯಾರನ್ಹೀಟ್, ಕೆಲ್ವಿನ್ ಅಂತಂದು. ಮುಂದೆ 6ನೇ ತರಗತಿಯಲ್ಲಿ ಇದ್ರ ಬಗ್ಗೆ ಓದ್ತೀರಿ ನೀವು ಸೈನ್ಸ್ ನಲ್ಲಿ. ಈಗ ಸ್ವಲ್ಪ ಗೊತ್ತಿರ್ಲಿ ಅಂತ ಹೇಳೀನಿ. ನೆಕ್ಸ್ಟ್, ವಾಟ್ ಈಸ್ ಬೀಯಿಂಗ್ used to measure
the height. What other tools used to measure height? What is being ಎತ್ತರವನ್ನ ಅಳೆಯಲು ಏನನ್ನ ಉಪಯೋಗಿಸಿದೆ? ಎತ್ತರವನ್ನ ಅಳೆಯಲು ಇಲ್ಲೇ ಸ್ಕೇಲ್ ಅನ್ನ ಉಪಯೋಗಿಸಿದೆ. ಸ್ಕೇಲ್ ಹೌದಾ? ಇಲ್ಲಿ ನೋಡ್ರಿ ಬೇಕಂದ್ರ ಹೌದಾ, ಸ್ಕೇಲ್ ಇದೆ. ಸ್ಕೇಲ್ ಅನ್ನ ಉಪಯೋಗಿಸಿದೆ. ಎತ್ತರವನ್ನ ಅಳೆಯಲು ಬೇರೆ ಯಾವ ಸಾಧನಗಳನ್ನ ಬಳಸುತ್ತಾರೆ? ಇಲ್ಲೇ ಎತ್ತರವನ್ನ ಸ್ಕೇಲ್ ಅಲ್ಲಿ ಹೇಳಿದಾರ. ಬೇರೆ ಸಾಧನಗಳು ವಾಟ್ ಅದರ್ ಟೂಲ್ಸ್ ಕ್ಯಾನ್ ಬಿ ಯೂಸ್ ಟು ಮೇಜರ್ ಹೈಟ್ ಅಂತಂದ್ರ ಯಾವುದು? ಹಿಂದೆಲ್ಲ ಯಾರ್ಡ್ ಆರ್ ಫೂಟ್ ಆರ್ ಇಂಚಸ್ ಇವನ್ನೆಲ್ಲ ಬಳಸ್ತಾರ. ಇಂಚಸ್. ನೆಕ್ಸ್ಟ್, recall in grade 3 you studied that length are measured in meters. ಅಲ್ಲೇ ಉದ್ದವನ್ನ ಮೀಟರ್ ನಲ್ಲಿ ಅಳೆಯಲಾಗುತ್ತಿತ್ತು. ಚಿಕ್ಕ ಅಳತೆಯ ಮಾನಗಳನ್ನ, ಚಿಕ್ಕ ಡಿಸ್ಟೆನ್ಸ್ ಅನ್ನ ಅಳೆಯಲು ಸೆಂಟಿಮೀಟರ್ ಅನ್ನ, ಚಿಕ್ಕ ವಸ್ತುಗಳನ್ನ ಅಳೆಯಲು ಸೆಂಟಿಮೀಟರ್ ಬಳಸ್ತಾ ಇತ್ತು, ಇಲ್ಲ ಮಿಲಿಮೀಟರ್ ಬಳಸ್ತಾ ಇತ್ತು. ದೊಡ್ಡದಕ್ಕ ಮೀಟರ್ ಅನ್ನ ಬಳಸ್ತಾ ಇದ್ರು. Check and fill in the blank whether the following are correct or incorrect for your classroom. ಓಕೆ, ಮುಂದಿನವುಗಳು ಸರಿಯೇ ತಪ್ಪೆ ಎಂಬುದನ್ನ ಖಾಲಿ ಜಾಗಗಳಲ್ಲಿ ಭರ್ತಿ ಮಾಡಿ ಅಂತ ಹೇಳಾರ. ನೋಡೋಣ. The height of most of the students in my grade is more than a meter. ಸರಿ, 1 ಮೀಟರ್ಗಿಂತ ಎತ್ತರ ಇರ್ತಾರ. ಸರಿ ಇದೆ, ಟ್ರೂ. The length of my arm is less than a meter. ಲೆಸ್ ದ್ಯಾನ್ ಅಂತ ಹೇಳಾರ, ಟ್ರೂ. ಕಡಿಮೆ ಇರಬಹುದು. ಚಿಕ್ಕ ಮಕ್ಕಳಾಗಿದ್ರೆ ಕಡಿಮೆ ಇರುತ್ತ, ದೊಡ್ಡವರಾಗಿದ್ರೆ ದೊಡ್ಡದಿರುತ್ತ. The height of the door of the grade is less than a meter. ತರಗತಿ ಬಾಗಿಲಿನ ಎತ್ತರ 1 ಮೀಟರ್ಗಿಂತ ಕಡಿಮೆ ಇದೆ. ಇದು ತಪ್ಪು. ಯಾಕಂದ್ರ ಬಾಗಿಲು 1 ಮೀಟರ್ಗಿಂತ ಹೆಚ್ಚಾಗಿರ್ತವು. The breadth of the blackboard is more than a meter. ಇದು ಟ್ರೂ. ಹಲಗೆಯ ಅಗಲ 1 ಮೀಟರ್ಗಿಂತ ಹೆಚ್ಚಿರುತ್ತ. ಸಾಮಾನ್ಯವಾಗಿ 6 ಮೀಟರ್ 4 ಮೀಟರ್ ಈ ತರ 6 ಮೀಟರ್ ಬಹಳ ದೊಡ್ಡದಾಗತ್ತ ಅನ್ಸುತ್ತ. 4 ಮೀಟರ್ 2 ಮೀಟರ್ ಇಲ್ಲ 1.5 ಮೀಟರ್ ಈ ತರ ತಗೊಂಡಿರ್ತಾರ ಕಪ್ಪು ಹಲಗೆಯನ್ನ. ನೆಕ್ಸ್ಟ್, ಮೆಜರಿಂಗ್ ಈಸ್ ಫನ್. ಅಳತೆ ಮಾಡುವುದು ಮೋಜು. ತುಂಬಾ ಚೆನ್ನಾಗೈತಿ, ನೋಡೋಣ. ರಿಮೆಂಬರ್ ವಿ ಮೇಡ್ 1 ಮೀಟರ್, ಹಾಫ್ ಮೀಟರ್, ಕ್ವಾರ್ಟರ್, ರೋಪ್ಸ್. ಭಿನ್ನ ರಾಶಿಗಳನ್ನು ನೋಡಿದ್ವಿ. ಅಲ್ಲೇ ಒಂದು ಪೂರ್ಣವನ್ನ ಅರ್ಧ ಭಾಗ, ಕಾಲು ಭಾಗ, ಮುಕ್ಕಾಲು ಭಾಗ ಮಾಡುವುದನ್ನ ನೋಡ್ಕೊಂಡಿದ್ವಿ. ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ಬಳಸ್ಕೊತಾ ಇದ್ದಾರೆ. ಓಕೆ, ಲೆಟ್ ಅಸ್ ಮೇಕ್ ದಮ್ ಅಗೇನ್. ಅವುಗಳನ್ನ ಮತ್ತೆ ಮಾಡುವುದು. ಇದು ಒಂದು ಪೂರ್ಣ, ಹೌದಾ? ಇದನ್ನ ಮಧ್ಯ ಇಲ್ಲೊಂದು ಇದನ್ನ ಕಟ್ಟಾರ, ಥ್ರೆಡ್. ಹಂಗಂದ್ರ ಈ ಕಡೆ ಅರ್ಧ ಭಾಗ ಆಯ್ತು, ಈ ಕಡೆ ಅರ್ಧ ಭಾಗ ಆಯ್ತು. ಇದು 1 ಮೀಟರ್ ಇತ್ತಂದ್ರ ಇಲ್ಲಿ ಇಂತ್ರ ಇಲ್ಲಿಗೆ ಅರ್ಧ ಮೀಟರ್, ಇಲ್ಲಿ ಇಂತ ಇಲ್ಲಿಗೆ ಅರ್ಧ ಮೀಟರ್. ಎರಡನೆಯ 1 ಮೀಟರ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಇಂತ ಇಲ್ಲಿಗೆ ಅರ್ಧ ಮೀಟರ್ ಐತಲ್ಲ, ಅದರ ಮಧ್ಯ ಅರ್ಧ ಮೀಟರ್ನ ಮಧ್ಯ ಮತ್ತೊಂದು ದಾರವನ್ನ ಕಟ್ಟಿದ್ದಾರೆ. ಅಂದ್ರ ಇಲ್ಲಿ ಇಂತ ಇಲ್ಲಿಗೆ
ಇದರ ಅರ್ಧ ಅಂತಂದ್ರ 1/4 ಮೀಟರ್. ಇದು 1/4 ಮೀಟರ್ ನೋಡ್ರಿ. 1/4 ಪ್ಲಸ್ 1/4 ಇಸ್ ಈಕ್ವಲ್ ಟು, ಅವಾಗ ಹೇಳ್ಕೊಟ್ಟಿನಿ ನಾನು. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಳ್ರಿ. ಭಿನ್ನ ರಾಶಿಗೆ ಸಂಬಂಧಪಟ್ಟಂತಹದ್ದು ಐತಿ ಇದ್ರೊಳಗ ನೋಡ್ರಿ. ಛೇದಗಳು ಸಮ ಇದ್ದಾಗ ಛೇದವನ್ನ ಹಾಕಿ ಹೇಳ್ತೀವಿ, ಅಂಶಗಳನ್ನ ಕೂಡಿಸ್ತೀವಿ ನೋಡ್ರಿ. 2 1 2 2 ಅಂದ್ರೆ 1/2. 1/2 ಸಿಂಪಲ್ ಆಗಿ 1/2 ಅಂದ್ರೆ ಇದು ಸೇರಿಸಿದಾಗ 1/2 ಬರುತ್ತ. ಅದನ್ನ ನಾವ್ ಇಲ್ಲಿ ಹೆಂಗ್ ಬರ್ತೀವಿ, 1/2 ಪ್ಲಸ್ 1/2. ಛೇದ ಸಮ ಇದೆ ಅಂದ್ರೆ ಡಿನಾಮಿನೇಟರ್ is same in both the cases. That's why put denominator 2 as it is. Add numerator 1 plus 1 2. 2 1 2 1 2 1s 2 1s cancel, we get 1. ನೋಡ್ರಿ ಎಷ್ಟು ಚೆನ್ನಾಗೈತಿ, ಪೂರ್ಣ ಬರುತ್ತ. ಇಲ್ಲೇ ಅರ್ಧವನ್ನ ಈ ರೀತಿಯಾಗಿ ಮಾಡ್ಯಾರ, ಈ ಕಡೆದ ಅರ್ಧವನ್ನ ಈ ರೀತಿಯಾಗಿ ಮಾಡ್ಯಾರ. ಏನಾದ್ರೂ ಡೌಟ್ ಇದ್ರ ಕೇಳಿ ಕಮೆಂಟ್ ಮಾಡಿ. Do you notice 1 meter is equal to 1/2 meter plus 1/2 meter and 1 meter is equal to, ನೋಡ್ರಿ ಈಗ ಅರ್ಧದಲ್ಲಿ ಹೇಳ್ಬೇಕಂದ್ರ 2 ಅರ್ಧಗಳು ಅಂತ ಹೇಳ್ಯಾರ. ಕಾಲು ಭಾಗದಲ್ಲಿ ಹೇಳ್ಬೇಕಂದ್ರ 1 is equal to 4 ಕಾಲು ಭಾಗಗಳು. ಇನ್ನೊಂದ್ಸರಿ ಕ್ಲಾರಿಟಿ ಮಾಡ್ತೀನಿ ನೋಡ್ರಿ. 1 is equal to 4 ಕಾಲು ಭಾಗಗಳು. 4 1s 4 1s is equal to 1 ಆಗತ್ತ. ಸಿಂಪಲ್ ಇದೆ. ನೆಕ್ಸ್ಟ್ ಲೆಟ್ ಅಸ್ ಡೂ, ನಾವು ಮಾಡೋಣ. ಯೂಸ್ ಯುವರ್ ರೋಪ್ಸ್ ಟು ಕ್ಯಾರಿ ಔಟ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್. ಯು ಕ್ಯಾನ್ ಯೂಸ್ ಅ ಕಾಂಬಿನೇಷನ್ ಆಫ್ ರೋಪ್ಸ್ ಇಫ್ ನೀಡೆಡ್. ನಿಮಗೆ ಅಗತ್ಯವಿದ್ದರೆ ಹಗ್ಗಗಳ ಸಂಯೋಜನೆಯನ್ನ ಉಪಯೋಗಿಸಿ ಅಂತ ಹೇಳಾರ. ಓಕೆ. ವಾಕ್, ಜಂಪ್ ಅಂಡ್ ಕ್ರಾಲ್. 1 ಮೀಟರ್, 5 ಮೀಟರ್, 10 ಮೀಟರ್. ವಾಕ್, ಜಂಪ್, ಕ್ರಾಲ್. ನಡೆಯಿರಿ, ವಾಕ್ ಅಂದ್ರ ನಡೆಯಿರಿ, ಜಂಪ್ ಅಂದ್ರ ಜಿಗಿರಿ, ಕ್ರಾಲ್ ಅಂದ್ರ ತೆವಳಿರಿ ಅಂತ. Draw a line of 1 meter, 5 meter and 10 meter on the floor of the classroom or outside the playground. ನೀವು ಕ್ಲಾಸ್ ರೂಮ್ ನಲ್ಲಿ ಆಗಲಿ ಆಟದ ಮೈದಾನದಲ್ಲಾಗ್ಲಿ 1 ಮೀಟರ್, 5 ಮೀಟರ್ ಮತ್ತು 10 ಮೀಟರ್ ಗೆರೆಗಳನ್ನ ಎಳೆಯಬೇಕು. ನಿಮಗೆ ಮೊದಲ ಗೊತ್ತಿರಲಿ, 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. How will you make these lines think and share your friends? Walk, jump and crawl on the lines. ಗೆರೆಗಳ ಮೇಲೆ ನಡೆಯಿರಿ, ಜಿಗಿರಿ, ತೆವಳಿರಿ ಅಂತ ಹೇಳ್ಯಾರ. ತೆವಳೋದು ಅಂದ್ರೆ ಹಾವು ಹೋಗುತ್ತಲ್ಲ ಆ ತರ. ನೆಕ್ಸ್ಟ್ ಲಾಂಗ್ ಜಂಪ್, ಉದ್ದ ಜಿಗಿತ. Each child can participate in a long jump competition. ಎಲ್ಲ ಮಕ್ಕಳು ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. How far have your friend jumped? ನಿಮ್ಮ ಸ್ನೇಹಿತ ಎಷ್ಟು ಉದ್ದ ಜಿಗಿದಿದ್ದಾನೆ? Measure as accurately as possible using a combination of ropes. ಹಗ್ಗಗಳ ಸಂಯೋಜನೆಯನ್ನ ಉಪಯೋಗಿಸಿಕೊಂಡು ಹಗ್ಗಗಳನ್ನ ತೆಗೆದುಕೊಂಡು ನಿಮ್ಮ ಸ್ನೇಹಿತ ಎಷ್ಟು ಉದ್ದ ಜಿಗಿದಿದ್ದಾನೆ ಅನ್ನೋದನ್ನ ಬರ್ಕೊಳ್ರಿ ಅಥವಾ ನೋಡ್ರಿ. ಹೂ ಜಂಪ್ ಲಾಂಗೆಸ್ಟ್ ಡಿಸ್ಟೆನ್ಸ್, ಯಾರು ಅತಿ ಹೆಚ್ಚು ಉದ್ದವನ್ನ ಜಿಗಿದರು? ಫಿಲ್ ಇನ್ ದ ಫಾಲೋಯಿಂಗ್ ಟೇಬಲ್. ಈಗ ನೀವೇನ್ ಮಾಡ್ಬೇಕು ಅಂದ್ರ ಅವರ ಹೆಸರು ಬರಿಬೇಕು. ಲೆಸ್ ದ್ಯಾನ್ 1 ಮೀಟರ್ ಜಿಗಿದವರು, 1 ಮೀಟರ್ ಜಿಗಿದವರು, ಮೋರ್ ದ್ಯಾನ್ 1
ಮೀಟರ್ ಜಗದವರು ಆಕ್ಚುಯಲ್ ಮೆಜರ್ಮೆಂಟ್. ಈಗ ನಾನು ಹಂಗ ಒಂದಿಷ್ಟು ಹೆಸರು ಬರಿತೀನಿ. ಆಕಾಶ್, ಆಕಾಶ್, ಬಸು, ಆಕಾಶ್, ಬಸು, ಪರಂ, ಮಧು, ಮಧು. ಹಂಗ ಒಂದ್ ರ್ಯಾಂಡಮ್ ಆಗಿ ಒಂದ್ 4 ಹೆಸರನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಯಾರು ಎಷ್ಟು ಜಿಗದ್ರು, 1 ಮೀಟರ್ ಜಿಗದಿತ್ತ ಅಂದ್ರ 1 ಮೀಟರ್ ಅಂತ ಇದಕ್ ಪಾಸ್ ಹೊಡ್ಕೊಳ್ಳೋದು. ಇವರು ಲೆಸ್ ದ್ಯಾನ್ 1 ಮೀಟರ್ ಜಿಗದಿದ್ರ ಅಂದ್ರ ಲೆಸ್ ದ್ಯಾನ್ 1 ಮೀಟರ್, ಮೋರ್ ದ್ಯಾನ್ 1 ಮೀಟರ್ ಜಿಗದಾರ ಅಂದ್ರ ಮೋರ್ ದ್ಯಾನ್ 1 ಮೀಟರ್, ಲೆಸ್ ದ್ಯಾನ್ 1 ಮೀಟರ್ ಜಿಗದಿದ್ರ ಲೆಸ್ ದ್ಯಾನ್ 1 ಮೀಟರ್. ಈ ತರ ಅವರ ಆಕ್ಚುಯಲ್ ಮೆಜರ್ಮೆಂಟ್, ನೈಜವಾದ ಅಳತೆಯನ್ನ ಟೇಪ್ ಅನ್ನ ತೆಗೆದುಕೊಂಡು, ಲಾಂಗ್ ಟೇಪ್ ಅನ್ನ ತೆಗೆದುಕೊಂಡು ಅಳೆಯಿರಿ. ಇರುತ್ತ, ಯೂಸ್ ಮಾಡ್ಕೊಂಡು ಅಳಿಬೇಕಷ್ಟೇ. ಇಲ್ಲಿ ನೋಡ್ರಿ, ಇವ್ರು 1 ಮೀಟರ್ ಅಳಿತಾ ಇದ್ದಾರೆ. ಎಸ್ಟಿಮೇಟ್ ಅಂದ್ರೆ ಅಂದಾಜಿಸುವುದು. ಎಸ್ಟಿಮೇಟ್ ಅಂದ್ರೆ ಅಂದಾಜಿಸುವುದು. ಎಸ್ಟಿಮೇಟ್ ಹೌ ಲಾಂಗ್ ಅಂಡ್ ಬ್ರಾಡ್ ಈಸ್ ಯುವರ್ ಕ್ಲಾಸ್ ರೂಮ್, ಮೆಜರ್ ಅಂಡ್ ಚೆಕ್. ನಿಮ್ಮ ತರಗತಿ ಎಷ್ಟು ಉದ್ದ ಮತ್ತು ಅಗಲವಿದೆ ಅನ್ನೋದನ್ನ ಅಂದಾಜು ಮಾಡ್ರಿ, ನೆಕ್ಸ್ಟ್ ಅಳದು ಪರಿಶೀಲಿಸಿ ಅಂತ ಹೇಳ. ಮಾಡ್ತೀರಾ? ಚೆನ್ನಾಗಿದೆ ಇದು ಆಕ್ಟಿವಿಟಿ. ಡೂ ಇಟ್. ನೆಕ್ಸ್ಟ್, ಲೆಟ್ ಅಸ್ ಥಿಂಕ್, ಗೆಸ್ ದ ಲೆಂತ್. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತಿ. ಇದು ವೇಲ್, ತಿಮಿಂಗಿಲ. ಲೆಂತ್ ಅಬೌಟ್ 30 ಮೀಟರ್ಸ್, ಉದ್ದ ಸುಮಾರು 30 ಮೀಟರ್ಗಳು. ಇಲ್ಲೇ 2 ಬಸ್ಸುಗಳನ್ನ ಇಟ್ರ 30 ಮೀಟರ್ ಅಂತ ಹೇಳ್ಯಾರ. ಅಂದ್ರೆ ಒಂದು ಬಸ್ಸು 15 ಮೀಟರ್ ಇದೆ ಅಂತ ಅನಿಸ್ತ ಅದಾ. ಹಂಗಂದ್ರ ಇವು ಎರಡನ್ನ ಸೇರಿಸಿದಾಗ ಇದ್ರ ಉದ್ದ ಆಗತ್ತ. ಇದು ಎಷ್ಟಾಯ್ತು? 30 ಮೀಟರ್ ಆಗತ್ತ ಇದರ ಉದ್ದ, ವೇಲ್ದ ಉದ್ದ. ಬಸ್ಸಿನ ಉದ್ದ, ಒಂದು ಬಸ್ಸಿನ ಉದ್ದ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತ? 15 ಇರುತ್ತ. ಸಿಂಪಲ್ ಇದೆ. 15 ಮೀಟರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲೇ ಒಂದು ಪ್ರಾಣಿಯ ಐ ಕಾಂಟ್ ಕ್ಲೀನ್ ಮೈ ನೆಕ್ ಅಂತ ಒಂದು ಪ್ರಾಣಿ ಹೇಳೈತಿ. ಪ್ರಾಣಿ ಹೆಸರು ಕೆಳಗೆ ಕೊಟ್ಟಿರ್ತಾರ, ನೋಡೋಣ. ಅದು 4 ಮೀಟರ್ ಉದ್ದ ಇದೆ. 4 ಮೀಟರ್ ಇದೆ. ಇದು ನೋಡ್ರಿ 3 ಮೀಟರ್ ಇದೆ. ಇಲ್ಲಿ ನೋಡ್ರಿ, ಲೆಂತ್ ಅಬೌಟ್ 6 ಮೀಟರ್, ಉದ್ದ ಸುಮಾರು ಕ್ರೊಕೊಡೈಲ್ 6 ಮೀಟರ್ ಇದೆ ಇದರದ್ದು. Look at the picture carefully and answer the question. ಓಕೆ, ನೋಡಿದ್ವಿ, ಎಲ್ಲವನ್ನ ನೋಡಿವಿ. ಈಗ ಕ್ವಶನ್ಸ್ ಅನ್ನು ನೋಡೋಣ. ವಾಟ್ ಈಸ್ ದ ಲೆಂತ್ ಆಫ್ 1 ಬಸ್ ಇನ್ ಮೀಟರ್ಸ್? ಎಷ್ಟೈತು 1 ಬಸ್ದು? 15 ಮೀಟರ್ ಇದೆ. ಸಿಂಪಲ್ ಇದೆ ಅಲ್ವಾ? ವಾಟ್ ಈಸ್ ದ ಲೆಂತ್ ಆಫ್ 1 ಕ್ರಿಕೆಟ್ ಬ್ಯಾಟ್ ಇನ್ ಮೀಟರ್ಸ್? 1/2 ಮೀಟರ್ ಇರುತ್ತ. ಅರ್ಧ ಮೀಟರ್ 50 ಸೆಂಟಿಮೀಟರ್ ಇರಬಹುದು, ಇರುತ್ತ. ಅದು ಚಿಕ್ಕವ್ರದಾದ್ರ ಸ್ವಲ್ಪ ಇನ್ನು ಚಿಕ್ಕದಾಗಿರುತ್ತ, ದೊಡ್ಡವ್ರದಾದ್ರ ಇಷ್ಟಿರುತ್ತ. ಇಷ್ಟೇ ಇರ್ಬೇಕು ಅಂತ ಏನು ಹಾರ್ಡ್ ಅಂಡ್ ರೂಲ್ ಇಲ್ಲ. ಹಾಫ್ 1/2 ಮೀಟರ್. How many buses would be equal to the length of 2 blue whales? ನೋಡ್ರಿ, 1 ವೇಲ್ಗೆ 30 ಮೀಟರ್ ಐತಿ. ಎಷ್ಟು ಬಸ್ ಅದಾವು? 2 ಬಸ್ ಅದಾವು. ಈಗ ಅವ್ರಿಗೆ ಎಷ್ಟು ವೇಲ್ಸ್ ಬೇಕು? 2 ಬ್ಲೂ ವೇಲ್ಸ್ ಬೇಕು. ಹಂಗಂದ್ರೆ ಬಸ್ ಎಷ್ಟಾಗಬೇಕು? 4 ಬಸ್ಸಸ್. ಸಿಂಪಲ್ ಇದೆ ಅಲ್ವಾ? 4 ಬಸ್ಸಸ್. ನಾನು ಸ್ಟೇಟ್ಮೆಂಟ್ ಅಲ್ಲೇ ಸ್ಟೇಟ್ಮೆಂಟ್ ಆದ ಇದ ಅಂತಂತಂದು ನಿಮಗೆ ಕಾಂಪ್ಲಿಕೇಟೆಡ್ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ, ಹೌ ಮೆನಿ ಕ್ರಿಕೆಟ್ ಬ್ಯಾಟ್ಸ್
will be needed to measure one whale. One whale 15 ಮೀಟರ್ ಐತಿ ಅಂತಂದ್ರ ನಾವು ಒಂದ್ ಬ್ಯಾಟ್ ಹಾಫ್ ಮೀಟರ್ ಅಂತ ಹೇಳಿವಿ. ಹಾಗಾದ್ರೆ ಎಷ್ಟು ಬ್ಯಾಟ್ಸ್ ಬೇಕಾಗ್ತವು? 30 ಬ್ಯಾಟ್ಸ್. ನಾವು ಹೇಳದಂತೆ 30 ಬ್ಯಾಟ್ಸ್ ಬೇಕು. ಇಲ್ಲೆಲ್ಲರ ಬ್ಯಾಟ್ ಉದ್ದ ಕೊಟ್ಟಿದ್ರ ನೋಡ್ರಿ. ಬ್ಯಾಟ್ ಅಳತೆಯನ್ನ, ಇದು ಬ್ಯಾಟ 6 1 2 3 4 5 6. ಹಂಗಂದ್ರ ಇವ್ರ ಪ್ರಕಾರ ಒಂದ್ ಬ್ಯಾಟು 1 ಮೀಟರ್ ಇದೆ. ಇದು ಬ್ಯಾಟ ಇದೆ. ಈಗ ಇವರ ಪ್ರಕಾರ ಒಂದ್ ಬ್ಯಾಟು 1 ಮೀಟರ್ ಇದೆ. ವಾಟ್ ಈಸ್ ದ ಲೆಂತ್ ಆಫ್ ಒನ್ ಕ್ರಿಕೆಟ್ ಬ್ಯಾಟ್ ಇನ್ ಮೀಟರ್ಸ್? ಹಾಫ್, ಚಿಕ್ಕ ಮಕ್ಕಳದು ಹಾಫ್ನೇ ಇರುತ್ತ. ಈಗ ಇದನ್ನ 1 ಮೀಟರ್ ಅಂತಾನ ತಗೊಂಡ್ಬಿಡೋಣ. ಇದು ಬ್ಯಾಟ ಇವ್ರು ಕೊಟ್ಟಿರೋದು, ಸರಿನಾ? ಹಾಫ್ನೇ ಇರುತ್ತ, ಅದೇನ್ ತಪ್ಪಲ್ಲ. ಇಲ್ಲಿ ಕೊಟ್ಟಿರೋ ಪ್ರಕಾರನ ಮಾಡೋಣ. 1 ಮೀಟರ್. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಬೇಕು ಹಂಗಂದ್ರ ಒನ್ ಬ್ಯಾಟ್ 1 ಮೀಟರ್. ಅವ್ರ ಏನ್ ಕೇಳಾರ? ಹೌ ಮೆನಿ ಕ್ರಿಕೆಟ್ ಬ್ಯಾಟ್ಸ್ ವಿಲ್ ಬಿ ನೀಡೆಡ್ ಟು ಮೀಜರ್ ಒನ್ ವೇಲ್? 30. ಈಗ ಒಂದಕ್ಕ ಅರ್ಧ ತಗೊಂಡಿದ್ವಿ, 30 ಆಗಿತ್ತು. ಅದಕ್ಕೆ 1 ತಗೊಂಡ್ರೆ 15 ಬ್ಯಾಟ್ಸ್ ನೀಡೆಡ್. ನೆಕ್ಸ್ಟ್, if 2 ostriches stand one above another, their height will be equal to the height of crocodile. ಇಲ್ಲಿ ನೋಡ್ರಿ, 2 ostrich ಒಂದ್ರ ಮೇಲೆ ಒಂದ್ ನಿಂತಾಗ their height will be equal to height of crocodile. ಅಲ್ವಾ? ಸಿಂಪಲ್ ಇದೆ. Their height will be equal to crocodile. How many crocodiles will be equal to the length of blue whales? Blue whale ಎಷ್ಟು ಐತಿ? 30 ಮೀಟರ್ ಐತಿ. ಒಂದು ಕ್ರೊಕೊಡೈಲ್ ನ ಅಳತೆ ಎಷ್ಟೈತಿ? 6 ಮೀಟರ್ ಇದೆ. ಹಾಗಾದ್ರೆ ಎಷ್ಟು ಬೇಕಾಗ್ತವು? ಹೌ ಮೆನಿ ಕ್ರೊಕೊಡೈಲ್ಸ್ ನೀಡೆಡ್? 5 ಕ್ರೊಕೊಡೈಲ್ಸ್ ಅಲ್ವಾ? 6 5 30 ಆಗತ್ತ. ಅಂದ್ರ 5 crocodiles needed. 5 crocodiles needed. ಸಾಕು. ಮೆಜರಿಂಗ್ ಸ್ಮಾಲ್ ಥಿಂಗ್ಸ್, ಚಿಕ್ಕ ವಸ್ತುಗಳನ್ನ ಅಳತೆ ಮಾಡುವುದು. ಚಿಕ್ಕ ವಸ್ತುಗಳನ್ನ ಅಳತೆ ಮಾಡುವುದು ಯಾವ ತರ ಅಳತೆ ಮಾಡುವುದು ಅನ್ನೋದನ್ನ ನೋಡೋಣ. ಕ್ಯಾನ್ ಯು ಥಿಂಕ್ how to measure a small things like an eraser or rice grain? ಒಂದು ಚಿಕ್ಕ ವಸ್ತು ಅಳಿಸುವ ರಬ್ಬರ್ ಅಥವಾ ಅಕ್ಕಿ ಕಾಳಿನ ಉದ್ದವನ್ನ ಹೇಗೆ ಅಳೆಯುವುದು ಎಂಬುದನ್ನ ಯೋಚಿಸಬಲ್ಲಿರಾ? ಯಾವ ತರ ಅಂತಂದ್ರ, we need a small unit to measure such small items. ಸ್ಮಾಲ್ ಯೂನಿಟ್ಸ್ ಅಂದ್ರ ಚಿಕ್ಕ ಅಳತೆ ಮಾನಗಳು ಬೇಕಾಗ್ತವು. ಅಬ್ಸರ್ವ್ ಸ್ಟ್ಯಾಂಡರ್ಡ್ ಮೀಟರ್ ಸ್ಕೇಲ್. ಮೀಟರ್ ಸ್ಕೇಲ್ ಅನ್ನ ಅಳತೆ ಮಾಡ್ರಿ. ಯು ಕ್ಯಾನ್ ಸಿ ದ ಸ್ಕೇಲ್ ಇಸ್ ಡಿವೈಡೆಡ್ ಇಂಟು 100 equal parts. ಆ ಸ್ಕೇಲ್ 100 equal parts ನಲ್ಲಿ ಡಿವೈಡ್ ಆಗಿರುತ್ತೆ. 1 ಮೀಟರ್ ಅಂತಂದ್ರ 100 ಸೆಂಟಿಮೀಟರ್. ಇದು ಸಿಂಪಲ್, ಮೊದ್ಲ ಹೇಳಿ ನಾನು. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕಿದು. ಅದಕ್ಕ ಇಲ್ಲಿ ಹೇಳ್ಯಾರ ಅವರು, ದ ಲೆಂತ್ ಆಫ್ ಈಚ್ ಒನ್ ಆಫ್ ದೀಸ್ ಪಾರ್ಟ್ಸ್ ಹ್ಯಾಸ್ ಅ ಸ್ಪೆಷಲ್ ನೇಮ್ ಕಾಲ್ಡ್ ಸೆಂಟಿಮೀಟರ್. ಅವು ಚಿಕ್ಕ 100 ಭಾಗಗಳಿದಾವಲ್ಲ, ಅವಕ್ಕ ಸೆಂಟಿಮೀಟರ್ ಅಂತ ಹೇಳ್ತಾರ. ಲೆಟ್ ಅಸ್ ಅಬ್ಸರ್ವ್. ನೋಡ್ರಿ, ಚುಟ್ಕಿ ವಾಂಟ್ ಟು ಕೀಪ್ ಟ್ರ್ಯಾಕ್ ಆಫ್
the increase in height of her plant. ಚುಕ್ಕಿ ಅವರು ಅವರ ಗಿಡದ ಉದ್ದವನ್ನ ಎಷ್ಟು ಉದ್ದ ಆಗಿದೆ ಎನ್ನುವುದನ್ನ ಅಳೆಯಲು ಬಯಸ್ತಾರೆ. ಕಂಪೇರ್ ದ ಮೀಟರ್ ರೋಪ್ ವಿತ್ ದ ಮೆಜರಿಂಗ್ ಟೇಪ್. ಅವರು ಒಂದು ದಾರವನ್ನ ತೆಗೆದುಕೊಂಡಿರುತ್ತಾರೆ, ಹಗ್ಗವನ್ನ ತೆಗೆದುಕೊಂಡು ಅಳತೆ ಪಟ್ಟಿಯೊಂದಿಗೆ ಎಷ್ಟಾಗಿದೆ ಅಂತ, ಇವತ್ತು ಎಷ್ಟಾಗಿತ್ತು ಅಲ್ಲಿಗೊಂದು ಗಂಟೆ ಹಾಕೋದು, ನೆಕ್ಸ್ಟ್ ಡೇ ಎಷ್ಟಾಗುತ್ತ ಅಲ್ಲಿಗೊಂದು ಗಂಟೆ ಹಾಕೋದು, ನೆಕ್ಸ್ಟ್ ಡೇ ಎಲ್ಲಿಗಾಗುತ್ತಾ ಅಲ್ಲಿಗೊಂದು ಗಂಟೆ ಹಾಕೋದು, ಎಲ್ಲವನ್ನ ಅಳತೆ ಪಟ್ಟಿಯ ಸಹಾಯದಿಂದ ಅಳೆಯೋದು. ಈ ತರ ಮಾಡ್ತಾ ಇದ್ದಾರೆ. ಇಸ್ ದ ಲೆಂತ್ ಆಫ್ ಬೋತ್ ದ ಸೇಮ್ ಆರ್ ಈಸ್ ದ ಲೆಂತ್ ಆಫ್ ಬೋತ್ ದ ಸೇಮ್ ಆರ್ ಡಿಫರೆಂಟ್. ಎರಡರ ಉದ್ದ ಒಂದೇ ಅಥವಾ ಬೇರೆ ಆಗಿದೆಯೇ? ಇಲ್ಲಿ ಅಳೆದಿರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು, ಯಾಕಂದ್ರೆ ಕಟ್ಟಿರ್ತೀವಲ್ವಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು, ಜಾಸ್ತಿ ಏನಲ್ಲ, ಎರಡರದು ಸೇಮ್ ಇರುತ್ತೆ. ನೆಕ್ಸ್ಟ್, ಅಬ್ಸರ್ವ್ ದ ಮೆಜರಿಂಗ್ ಟೇಪ್ ಕೇರ್ಫುಲಿ. ಇದ ಮೆಜರಿಂಗ್ ಟೇಪ್, ಸ್ಕೇಲ್ ಅಂತ ಹೇಳ್ತಾರ. ಮೆಜರಿಂಗ್ ಟೇಪ್ ಸ್ಕೇಲ್ ನಿಮ್ಮ ವಿದ್ಯಾರ್ಥಿಗಳ ಕಂಪಾಸ್ ನಲ್ಲಿ ಇರುತ್ತ, ಜಾಮೆಟ್ರಿ ಬಾಕ್ಸ್ ನಲ್ಲಿ ಇರುತ್ತ. ವಾಟ್ ಡು ಯು ನೋಟಿಸ್? ನೀವು ಏನನ್ನ ಗಮನಿಸಿದಿರಿ? ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1 2 3 4 5 6 ಹಿಂಗ 10ರವರೆಗೂ ಐತಲ್ಲ. ನಿಮ್ಮ ಸ್ಕೇಲ್ ನಲ್ಲಿ ಇದೇ ತರ 15ರವರೆಗೂ ಇರಬಹುದು. ಚಿಕ್ಕದಾಗಿದ್ರ 15 ಇರುತ್ತ, ದೊಡ್ಡದಾಗಿದ್ರ 30ರವರೆಗೂ ಇರುತ್ತ. ದೊಡ್ಡ ಸ್ಕೇಲ್ ಆಗಿತ್ತಂದ್ರೆ 30ರವರೆಗೂ ಇರುತ್ತ. ಇಲ್ಲಿ 1ರ ನಡುವೆ ಮತ್ತ 10 ಗೆರೆಗಳು ಇರ್ತಾವು. 1ರ ನಡುವೆ ಈ 0 ದಿಂದ 1 ಅಂತ ಹಾಕಿದ್ರ ಇಲ್ಲಿ 5 ಇತ್ತು ಅಂದ್ರೆ ಇದ್ರ ಮಧ್ಯೆ 4 ಇರ್ತಾವು. 0 1 2 3 4 ಈ ತರ. ಇದು 5 ಆಗಿರುತ್ತ. 1 2 3 4 ಈ ತರ 5 ಇರ್ತಾವ. ದಿಸ್ ಈಸ್ 1 ಸೆಂಟಿಮೀಟರ್. ಇದು 0 ಅಂತ 1. ದಿಸ್ ಈಸ್ 1 ಸೆಂಟಿಮೀಟರ್. ಇದು ಮೀಟರ್ ಆಗಿತ್ತು ಅಂದ್ರ, ಇದು ಮೀಟರ್ ನಲ್ಲಿತ್ತು ಅಂದ್ರ, ಇದು ಮೀಟರ್ ನಲ್ಲಿತ್ತಂದ್ರ ಈ ತರ ಮಾಡಿರ್ತಾರ. ದಿಸ್ ಈಸ್ 1 ಸೆಂಟಿಮೀಟರ್. ಇಲ್ಲಿ ಅಂತ ನಾನು ಅದನ್ನ ತೊಗೊಂಡಿ ನೋಡಿ, 0 ಅಂತ 1ಕ್ಕ 1 ಸೆಂಟಿಮೀಟರ್. ಇಲ್ಲಿಂತ ಇಲ್ಲಿಗೆ 1 ಸೆಂಟಿಮೀಟರ್, ಇಲ್ಲಿಂತ ಇಲ್ಲಿಗೂ 1 ಸೆಂಟಿಮೀಟರ್. ಅವರು ಕೊಟ್ಟಂತೆ ಟೋಟಲ್ 10 ಸೆಂಟಿಮೀಟರ್ ಇದೆ. ನಾನು ಇನ್ನೂ ಜಾಸ್ತಿ ನಿಮ್ಗ ಇದನ್ ಮಾಡಕ್ ಹೋಗಲ್ಲ. ಇಲ್ಲ ಐತಲ್ಲ, ಇದಕ್ಕ ಮಿಲಿಮೀಟರ್ ಅಂತಾರ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನೋಡ್ರಿ. ಮೊದ್ಲ ಹೇಳಿದ್ದೆ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಈ ಕಾನ್ಸೆಪ್ಟ್ ಅನ್ನ ಆಗ್ಲೇ ಕಲಿಸ್ಕೊಟ್ಟಿನಿ, ಹೇಳಿನಿ. ಇನ್ನೊಂದು ಕಾನ್ಸೆಪ್ಟ್ ಏನಂದ್ರ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. ಇದು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ ಕಾನ್ಸೆಪ್ಟ ನೀವು 7ನೇ ತರಗತಿಯಲ್ಲಿ ಮತ್ತೆ ಕಲಿಸ್ತೀರಿ ಅಥವಾ ಕಲಿತೀರಿ. ಹಂಗಾಗಿ ಈಗ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. ನೆಕ್ಸ್ಟ್ ನೋಡ್ರಿ, ಈಗ ಹೇಳಿನಲ್ಲ, ಈ ತರ ನಿಮ್ ಸ್ಕೇಲ್ ಇರುತ್ತ. ಡಿಸ್ಕಸ್ ಹೌ ದೀಸ್ ಮಾರ್ಕ್ಸ್ ಹೆಲ್ಪ್ ಅಸ್ ಮೇಜರ್ ಕ್ಲಿಯರ್ಲಿ the length of each red bar. Each red bar is 1 centimeter. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇದೆ. ಹಾಗಾಗಿ 1 ಸೆಂಟಿಮೀಟರ್. The red bar is repeated 10 times to make 10 centimeter. Okay. When we repeat the length of red bar 100 times, we will get 1 meter. ಅದಕ್ಕ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇವನೇನಪ್ಪ ಪದೇ ಪದೇ ಹೇಳ್ತಾನ ಅಂತ ಅನ್ಕೋಬೇಡ್ರಿ. ನೀವು ಬರ್ಬೇಕು, ಅದು ಕಾನ್ಸೆಪ್ಟ್ ಮನವರಿಕೆ ಆಗ್ಬೇಕು. ಇದು ತುಂಬಾ ಈಸಿ ಐತಿ. ಯಾರೋ ಒಬ್ರವ್ರು ಹಂಗ ನಮ್ಗೆ ಅರ್ಥನ ಆಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ, ಅಲ್ಲಿ ಟ್ರೈನಿಂಗ್ ಕೊಡ್ತಿರ್ತೀವಲ್ಲ, ಅಲ್ಲಿ ಬರೇ ಇದ ಆಗುತ್ತ.
ಶಿಕ್ಷಕರಿಗೆ ಟ್ರೈನಿಂಗ್ ಕೊಡ್ತಿರ್ತೀವಲ್ಲ ಅವಾಗ ನಮ್ಗ ಅದು ನಂಬರ್ ಲೈನ್ ಹಾಕಕ್ ಬರಲ್ಲ, ನಂಬರ್ ಲೈನ್ ಮೇಲೆ ಗುರ್ತಿಸಕ್ ಬರಲ್ಲ ನಂಬರ್ ಅನ್ನ ಅಂತ ಬಹಳಷ್ಟು ಜನಕ್ಕ ಇದಾಗಿರುತ್ತ. ಅಲ್ಲಿ ಟೀಚರ್ಸ್ಗೆ ಈ ತರ ಸ್ವಲ್ಪ ಇದಾಗಿರುತ್ತ, ಟೀಚರ್ಸ್ಗೆ ಕನ್ಫ್ಯೂಸ್ ಆಗಿರುತ್ತೆ. ಅವ್ರಿಗೆ 108 ತೊಂದ್ರೆ ಇಟ್ಕೊಂಡ್ ಬಂದಿರ್ತಾರ, ಅವ್ರಿಗೆ ಕನ್ಫ್ಯೂಸ್ ಆಗಿರ್ತ. ಮಕ್ಕಳು ಫ್ರೆಶ್ ಮೈಂಡ್ ಇರುತ್ತೆ. ಆ ಟೀಚರ್ಗಿಂತ ಗ್ರಾಸ್ಪಿಂಗ್ ಪವರ್ ಮಕ್ಕಳಲ್ಲಿ ಜಾಸ್ತಿ ಇರುತ್ತ. ನಿಮ್ಗೆ ಶಿಕ್ಷಕರಿಗೆ ನಿಮ್ಗ ಅರ್ಥ ಆಗಿಲ್ಲ ಅಂದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಬೇಡ್ರಿ. ನಿಮ್ಗ ಅರ್ಥ ಆಗಿರುತ್ತ. ನೀವು ಅಂದ್ರ 108 ಕೆಲಸ ಕೊಟ್ಟಿರ್ತಾರ ಪಾಪ, ನಿಮ್ಗ ಏನ್ ಮಾಡಕ್ ಆಗತ್ತ. ಸ್ವಲ್ಪ ಕೂಲಾಗಿ ಕುತ್ಕೊಂಡು ನೋಡಿದ್ರಿ ಅಂದ್ರೆ ಗೊತ್ತಾಗಿರುತ್ತ. ಅಷ್ಟು ಟೈಮ್ ಇರಲ್ಲ, ಹಂಗಾಗಿ ಇದಾಗಿರುತ್ತ. ವಿದ್ಯಾರ್ಥಿಗಳಿಗೆ ಒಂದ್ಸರಿ ಇದನ್ನ ಪದೇ ಪದೇ ಹೇಳಿದ್ರಿ ಅಂದ್ರ ಈ ಕಾನ್ಸೆಪ್ಟ್ ಮೂಡ್ಬೇಕು ಅವ್ರಿಗೆ. ಮೊದ್ಲ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. ಈ ಕಾನ್ಸೆಪ್ಟ್ ಬರ್ಬೇಕು ಅವ್ರಿಗೆ. ಮುಂದ 7ನೇ ತರಗತಿ 8ನೇ ತರಗತಿಯಲ್ಲಿ ಇದ್ರ ಬಗ್ಗೆನ ಐತಿ. ಅಲ್ಲೇ 10ನೇ 1, 100ನೇ 1, 1000ದ 1 ಇವನ್ನೆಲ್ಲ ಓದ್ತಾರ. ಹಂಗಾಗಿ ಈ ಕಾನ್ಸೆಪ್ಟ್ ಇಲ್ಲೇ ಕ್ಲಿಯರ್ ಆಗ್ಬಿಡುತ್ತಂದ್ರ ಅಲ್ಲಿ ಈಸಿಯಾಗಿ ಹೇಳ್ಕೊಡ್ತೀರಿ ನೀವು. ಮತ್ತೆ ನೆಕ್ಸ್ಟ್ ನೋಡ್ರಿ, 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದ ಕಾನ್ಸೆಪ್ಟ ನಾ ಇಷ್ಟತ್ತವರೆಗೂ ಹೇಳ್ತಾ ಇದ್ದೀನಲ್ಲ, ಇದ ಕಾನ್ಸೆಪ್ಟ. ಹಾಫ್ ಮೀಟರ್ ಇಸ್ ಈಕ್ವಲ್ ಟು ಎಷ್ಟಾಗತ್ತ 50 ಸೆಂಟಿಮೀಟರ್. ಏನಂದ್ರ ಇಲ್ಲಿ ಎರಡೂ ಕಡೆ 2ರಿಂದ ಭಾಗಿಸಿದಾಗ 1/2 ಇಲ್ಲೇನಾಗುತ್ತ 100/2 ಅಂತಂದ್ರ 50 ಆಗುತ್ತ. ಸಿಂಪಲ್. ಈಗ 100 4ರಿಂದ ಭಾಗಿಸಿದಾಗ ನೋಡ್ರಿ 1/4 ಆಗುತ್ತ. ಇಲ್ಲಿ ಎಷ್ಟಾಗುತ್ತ 25 ಆಗುತ್ತ. 1/4 ಮೀಟರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಏನ್ ಡಿಫಿಕಲ್ಟ್ ಇದೆಯಾ? ತುಂಬಾ ಸಿಂಪಲ್ ಇದೆ. ಅಯ್ಯೋ, ಶಿಕ್ಷಕರು ಹೇಳೋದನ್ನ ಅಂದ್ರ ಒಂಥರ ಅವರು ಈಗ ಒತ್ತಡ ಪರಿಸ್ಥಿತಿ ಜಾಸ್ತಿ ಐತಲ್ಲ, ಆ ತರಕ ಮಾತಾಡ್ತಿರ್ತಾರ. ಇರ್ಲಿ, ಅದಕ್ಕ ನಾನು ಅವ್ರಿಗೆ ಹೇಳ್ತಿರ್ತೀನಿ, ಕೂಲಾಗಿ ಕುತ್ಕೊಳ್ರಿ. ಒಂದ್ ಅರ್ಧ ಗಂಟೆ ಫೋನ್ ಇದ ಸೈಡ್ಗೆ ಇಟ್ಟು ನೋಡ್ಕೊಳ್ರಿ, ಅರ್ಥ ಆಗುತ್ತ ಅಂತಂದು. ಹೌದಾ ಸಾರ್ ನೀವ ಹೇಳ್ಕೊಡ್ರಿ ಅಂತ ಅವರು. ಇರ್ಲಿ. ಮೇಜರ್ ಈಚ್ ಆಬ್ಜೆಕ್ಟ್ ಯೂಸಿಂಗ್ ಅ ಸ್ಕೇಲ್. ನಿಮ್ಮ ಸ್ಕೇಲ್ ಅನ್ನ ತೆಗೆದುಕೊಂಡು ಇಲ್ಲೇ 0ಯಿಂದ ಸ್ಟಾರ್ಟ್ ಮಾಡ್ರಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತ? ನಾನು ಅಂದಾಜು ಎಸ್ಟಿಮೇಟ್ ವ್ಯಾಲ್ಯೂ ಹಾಕ್ತೀನಿ. 15 ಸೆಂಟಿಮೀಟರ್ ಇರಬಹುದು. ಇದು ಅಂದಾಜು ವ್ಯಾಲ್ಯೂ 4 ಸೆಂಟಿಮೀಟರ್ ಇರಬಹುದು. ನೀವು ಕರೆಕ್ಟ್ ಆಗಿ ಎಷ್ಟೈತಿ ಅದನ್ನ ಅಳತೆ ಮಾಡಿ ಬರೀರಿ ಇಲ್ಲಿಂದ ಇಲ್ಲಿಗೆ. ಸರಿನಾ? ಸ್ಕೇಲ್ ಅನ್ನ ಉಪಯೋಗಿಸೋದು ಇಲ್ಲೇ ಐತಲ್ಲ ಸ್ಕೇಲ್, ಈ 0ಯಿಂದ ಇಟ್ಕೊಳ್ರಿ, ಎಷ್ಟೈತಿ ಚೆಕ್ ಮಾಡ್ರಿ, ಬರೀರಿ. ನೆಕ್ಸ್ಟ್ ಇದನ್ನ ತಗೊಳ್ರಿ. ಇದನ್ನ ಆಳದ್ರಾಗ ಅಂದಾಜು ಎಷ್ಟು ಬರುತ್ತ? ಒಂದ್ 8 ಸೆಂಟಿಮೀಟರ್ ಬರುತ್ತಾ? ನಾನು ಅವ್ರ ಕೊಟ್ರ ಇದು ಒಂದು 10 ಸೆಂಟಿಮೀಟರ್ ಬರುತ್ತ ಅಂದಾಜು, ಎಸ್ಟಿಮೇಟೆಡ್ ವ್ಯಾಲ್ಯೂ. ನೀವು ಅಳೆಯಿರಿ, ನಿಮ್ಮ ಅಳತೆ ಸ್ಕೇಲ್ ನಲ್ಲಿ ಎಷ್ಟು ಬರುತ್ತ ಅದನ್ನ ಬರೀರಿ. ಸರಿನಾ? ನಾನು ಅಂದಾಜು ಎಸ್ಟಿಮೇಷನ್ ಹೇಳಾರಲ್ಲ ಅವರು, ಅದಕ್ಕೆ ಎಸ್ಟಿಮೇಟ್ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ. ರೈಟ್ ದ ನೇಮ್ ಆಫ್ ಆಬ್ಜೆಕ್ಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಲೆಂತ್. ನೋಡ್ರಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಲೆಂತ್ ಅಂತ ಹೇಳಾರ. ಯಾವ್ಯಾವುದು ಇನ್ಕ್ರೀಸಿಂಗ್? ಮೊದ್ಲ ಚಿಕ್ಕದು ಬರ್ಬೇಕು, ಇರೇಸರ್. ಇದಕ್ಕೇನ ಇದ್ರ ಹೆಸರು? ರೈಟ್ ದ ನೇಮ್ ಆಫ್ ದ ಆಬ್ಜೆಕ್ಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಲೆಂತ್. ರಬ್ಬರ್ ಇದು, ರಬ್ಬರ್. ಒಂದು ಪೇಪರ್ ಸ್ಟ್ರಿಪ್ ಅನ್ನೋಣ ಇದಕ್ಕ. ರಬ್ಬರ್ ಸ್ಟ್ರಿಪ್ 8 ಐತಿದು, ಅದಕ್ಕ ಸ್ಟ್ರಿಪ್. ಓಕೆ. ಇದು ಕಾಮ್
9 ಐತಿ. ದೊಡ್ಡದು ಯಾವ್ದಾಯ್ತು ಇಲ್ಲೇ ಪೆನ್ಸಿಲ್. ಈ ರೀತಿ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರಿ. ಯಾಕಂದ್ರೆ ಇದು 4 ತಗೊಂಡಿತ್ತು, 4, 8, 9, 9, 10, 10, 15. ನೆಕ್ಸ್ಟ್ ನೋಡ್ರಿ, ಎಸ್ಟಿಮೇಟ್ ದ ಲೆಂತ್ ಆಫ್ ದ ಫಾಲೋಯಿಂಗ್. ಎಸ್ಟಿಮೇಟ್ ಅಂದಾಜು ಮಾಡ್ರಿ ಆಫ್ ದ ಫಾಲೋಯಿಂಗ್ ಅಂಡ್ ಕಂಪೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಫ್ರೆಂಡ್ಸ್. ಇವುಗಳನ್ನ ಅಂದಾಜು ಮಾಡಿ ನಿನ್ನ ಮತ್ತು ನಿನ್ನ ಸ್ನೇಹಿತರ ಉತ್ತರಗಳನ್ನು ನೋಡ್ರಿ ಅಂತ ಹೇಳ್ಯಾರ. ರೈಟ್ ಸಮ್ ಎಕ್ಸಾಂಪಲ್ ಆಫ್ ಥಿಂಗ್ಸ್ that can be lesser than 1 meter, equal to 1 meter in length. Verify by measuring. ಇಲ್ಲಿ ಅವರ ಒಂದಿಷ್ಟು ಕೊಟ್ಬಿಟ್ರ ವಸ್ತುಗಳನ್ನ. ಲೆಂತ್ ಆಫ್ ಐಟಮ್ಸ್, ಫಿಂಗರ್ ನೇಲ್ ಬೆರಳಿನ ಉಗುರು, ಬೆರಳಿನ ಉಗುರು. ನೆಕ್ಸ್ಟ್, an eraser, an ant, a grain of wheat, a ರಾಜ್ಮಾ ಸೀಡ್. ಇನ್ನೂ ಒಂದಿಷ್ಟು ಎರಡನ್ನ ನೀವು ಬರೀರಿ ಅಂತ ಹೇಳ್ಯಾರ. ಓಕೆ, ಫಿಂಗರ್ ನೇಲ್ 1 ಇಂಚ್ ಅಂತಂದ್ರ 2.5 ಸೆಂಟಿಮೀಟರ್ ಇರುತ್ತ. ಫಿಂಗರ್ ನೇಲ್ ಇದು ಲೆಸ್ ದನ್ ಈಕ್ವಲ್ ಟು ಮೋರ್ ದ್ಯಾನ್ 1 ಸೆಂಟಿಮೀಟರ್ ಇರುತ್ತ. ಇದಕ್ಕೆ ಪಾಸ್ ಹೊಡೀರಿ. ಆ ಆಕ್ಚುಯಲ್ ಅಳತೆಯನ್ನ ಅಳೀರಿ. ಸರಿನಾ? ಆಕ್ಚುಯಲ್ ಆಗಿ ಎಷ್ಟೈತಿ ಅನ್ನೋದನ್ನ ಅಳೀರಿ. ಆನ್ ಇರಾಸರ್ ಇಲ್ಲೇ ಮೋರ್ ದ್ಯಾನ್ 1 ಸೆಂಟಿಮೀಟರ್ ಇರುತ್ತದ ಇರೇಸರ್. ಆನ್ ಆಂಟ್ ಲೆಸ್ ದ್ಯಾನ್ 1 ಸೆಂಟಿಮೀಟರ್. ಇವನ್ ತಗೊಂಡು ಆಕ್ಚುಯಲ್ ಅಳತೆಯನ್ನ ಅಳಿಬೇಕು ನೀವು ಸ್ಕೇಲ್ದಿಂದ. A grain of wheat less than 1 centimeter. Rajma seed less than 1 centimeter. ಒಂದಿಷ್ಟು ವಸ್ತುಗಳನ್ನ ಇಲ್ಲಿ ಬೇಕಂದ್ರೆ ನೀವು ಪೆನ್ಸಿಲ್ ತಗೋರಿ, ಇಲ್ಲ ವಾಟರ್ ಬಾಟಲ್ ತಗೊಳ್ರಿ. ವಾಟರ್ ಬಾಟಲ್ ಟಿಫನ್ ಬಾಕ್ಸ್ ಆರ್ ಬಾಕ್ಸ್, ಟಿಫನ್ ಬಾಕ್ಸ್. ಇವು ಎಲ್ಲ ಮೋರ್ ದ್ಯಾನ್ 1 ಸೆಂಟಿಮೀಟರ್ ಇರ್ತವು. ಮೋರ್ ದ್ಯಾನ್ 1 ಸೆಂಟಿಮೀಟರ್ ಏನು ಇನ್ನೂ ಜಾಸ್ತಿನೇ ಇರ್ತವು. ಅತಿ ದೊಡ್ಡ ಸ್ವಲ್ಪ ಅಳೆಯಿರಿ, ಏನಾಗಲ್ಲ. ಇಲ್ಲೇ ಆಕ್ಚುಯಲ್ ಮೆಜರ್ಮೆಂಟ್ ಎಷ್ಟೈತಿ ಅದನ್ನ ಇಲ್ಲಿ ಬರೀರಿ. ಸರಿನಾ? ಟೇಕ್ 3 ಟಾಯ್ ಕಾರ್ಸ್. 3 ಆಟಿಕೆಯ ಕಾರುಗಳನ್ನ ತೆಗೆದುಕೊಳ್ಳಿ. ಅಂಡ್ ಫೈಂಡ್ ಔಟ್ ಹೌ ಫಾರ್ ಈಚ್ ಒನ್ ಕ್ಯಾನ್ ಗೋ. ಅವುಗಳ ಯಾವುದು ಎಷ್ಟು ದೂರ ಹೋಗುತ್ತದೆ ಎಂದು ಅಳೆಯಿರಿ. ಯು ಕ್ಯಾನ್ ಯೂಸ್ ಅ ಸ್ಮಾಲ್ ವುಡನ್ ರ್ಯಾಂಪ್ ಆರ್ you might like to make a ramp using any material that you have. ನೀವು ಚಿಕ್ಕ ಮರದ ಇಳಿಜಾರನ್ನು ಉಪಯೋಗಿಸಬಹುದು, ಅಥವಾ ನಿಮ್ಮಲ್ಲಿರುವ ಯಾವುದಾದರೂ ಸಾಮಗ್ರಿಯನ್ನು ಬಳಸಿ ಇಳಿಜಾರನ್ನ ಮಾಡಬಹುದು ಕಾರ್ ಹೋಗಲಿಕ್ಕೆ. Measure the distance each of your car travel using measuring tape and write the answer in centimeter. ಈ 3 ಕಾರುಗಳನ್ನ ತೆಗೆದುಕೊಂಡು ಇಳಿಜಾರಿನಿಂದ ದೂರ ಯಾವುದು ಎಷ್ಟು ದೂರ ಹೋಗುತ್ತಾ ಅಂತ ಬಿಡ್ರಿ, ಯಾವ್ದು ಎಷ್ಟು ದೂರ ಅನ್ನೋದನ್ನ ಬರೀರಿ. ಇದೇನು ಈಸಿ ಇದೆಯಲ್ವಾ ಅಳತೆ ಪಟ್ಟಿ ತಗೊಳ್ಳೋದು. ಈಗ ಅಳತೆ ಪಟ್ಟಿಯನ್ನು ಹೆಂಗ್ ಬಳಸ್ಬೇಕು ಅಂತ ಹೇಳಿನಿ, ಅಳೆಯಿರಿ ಆತ. ನೆಕ್ಸ್ಟ್ 4th ನೋಡ್ರಿ, ಫೈಂಡ್ ದ ಲಾಂಗೆಸ್ಟ್ ಅಂಡ್ ಶಾರ್ಟೆಸ್ಟ್ ರೂಟ್. ಲಾಂಗೆಸ್ಟ್ ಅಂಡ್ ಶಾರ್ಟೆಸ್ಟ್ ರೂಟ್ ಇನ್ ದಿಸ್ ಟ್ರೆಜರ್ ಹಂಟ್. ಇಲ್ಲೊಂದು ಟ್ರೆಜರ್ ಹಂಟ್ ಕೊಟ್ರ ನೋಡ್ರಿ, ಇಲ್ಲೇ ಇದು ಒಂದು ಟ್ರೆಜರ್ ಹಂಟ್. ಏನೇನ್ ಹೇಳ್ತಾ ಇದಾರ ನೋಡೋಣ ಈಗ. ಸ್ಟಾರ್ಟ್, ಆರಂಭಿಸಿ. You can go around the obstacles but cannot jump over them. You can only walk on the yellow tiles. ನೀವು only walk on yellow tiles. ಇವನ್ ಜಂಪ್ ಮಾಡಲ್ಲ, ಓನ್ಲಿ ವಾಕ್ ಆನ್ yellow tiles. ಅಬ್ಸ್ಟಾಕಲ್ ಇವನ್ನ
ಯು ಕ್ಯಾನಾಟ್ ಜಂಪ್ ಅಂತಾನೆ ಹೇಳ್ಬಿಡ್ರ. ಯು ಕ್ಯಾನ್ ಓನ್ಲಿ ವಾಕ್ ಆನ್ ದ ಯೆಲ್ಲೋ ಟೈಲ್ಸ್ ಅಂಡ್ ನಾಟ್ ಆನ್ ದ ಗ್ರಾಸ್. ಇಲ್ಲಿ ಹುಲ್ಲಿನ ಮೇಲೆ ಹೋಗಬಾರದು. ಕ್ಯಾನ್ ಯು ಫೈಂಡ್ ದ ಲೆಂತ್ ಆಫ್ ಯುವರ್ ರೂಟ್ ಇನ್ ಸೆಂಟಿಮೀಟರ್ಸ್? ಲುಕ್ ಫಾರ್ 1 ಸೆಂಟಿಮೀಟರ್ ಕ್ಲೂ ಇನ್ ಮ್ಯಾಪ್. ಇಲ್ಲಿಂದ ಇಲ್ಲಿಗೆ ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, 1 ಸೆಂಟಿಮೀಟರ್, 1 ಸೆಂಟಿಮೀಟರ್, ಈ ತರ ಇವುಗಳನ್ನ ಅಳೆಯಿರಿ ಅಂತ ಹೇಳ್ಯಾರ. ತುಂಬಾ ಚೆನ್ನಾಗೈತಲ್ವಾ? ನೋಡ್ರಿ, ಅವರ ಹೇಳ್ಯಾರ ಇಲ್ಲಿ 1 ಸೆಂಟಿಮೀಟರ್ ಈ ತರ. ನೀಟಾಗಿ ಕುತ್ಕೊಳ್ರಿ, ಕುತ್ಕೊಂಡು ಅಳೆಯಿರಿ ಇದನ್ನ. ಮೋಜು ತುಂಬಾ ಚೆನ್ನಾಗೈತಿ. Trace your hand on your piece of paper, measure it using the scale. ಇಲ್ಲಿ ಇವ್ರು ಕೊಟ್ರ 0 ಇಂತ 9 ಐತಿ ಅಂತ. ಇಲ್ಲೇ ಲೆಂತ್ ಆಫ್ ಮೈ ಹ್ಯಾಂಡ್, ಇದ್ರದ್ದು ಎಷ್ಟೈತಿ? 9 ಸೆಂಟಿಮೀಟರ್ ಇದೆ ಇದ್ರದ್ದು. ನಿಮ್ದು ಎಷ್ಟೈತಿ ಅದನ್ನ ಇಲ್ಲಿ ಬರೀ. ನೆಕ್ಸ್ಟ್, ಯೂಸ್ ಯುವರ್ ಹ್ಯಾಂಡ್ ಟು ಎಸ್ಟಿಮೇಟ್ ದ ಮೆಜರ್ಮೆಂಟ್ ಆಫ್ ಎನಿ ಆಬ್ಜೆಕ್ಟ್. ಈಗ ಕೈಗಳನ್ನ ಬಳಸಿ ಯಾವುದೇ ವಸ್ತುವಿನ ಅಳತೆಯನ್ನ ಅಳೆಯಿರಿ ಅಂತ ಹೇಳ್ಯಾರ. ಕನ್ವರ್ಟ್ ಇಂಟು ಸೆಂಟಿಮೀಟರ್ಸ್, ವೆರಿಫೈ ಯೂಸಿಂಗ್ ದ ಸ್ಕೇಲ್. ಅದನ್ನ ಸ್ಕೇಲ್ ಅನ್ನ ಬಳಸಿ ವೆರಿಫೈ ಮಾಡಿ. ಲೆಂತ್ ಆಫ್ ಮೈ ಟೆಕ್ಸ್ಟ್ ಬುಕ್, ಲೆಂತ್ ಆಫ್ ಮೈ ಟೆಕ್ಸ್ಟ್ ಬುಕ್. ಈಗ ಲೆಂತ್ ಆಫ್ ಟೆಕ್ಸ್ಟ್ ಬುಕ್ ಎಷ್ಟಿರುತ್ತ ನೋಡ್ರಿ, ಅಲ್ಲಿ 9 ಐತಿ ಅಂತಂದ್ರ 9ಕ್ಕಿಂತ ಹೆಚ್ಚಿರುತ್ತಿದು. 1 ಕೈ ಅಳತೆ 1 ಅರ್ಧ, 9 ಅರ್ಧ 4.5 ಅಂದ್ರೆ ಎಷ್ಟಾಗುತ್ತ? ನಂಬರ್ ಆಫ್ ಹ್ಯಾಂಡ್ಸ್ 1 and half, 1 and half. ಮಿಶ್ರ ಭಿನ್ನರಾಶಿ ಓದಿಲ್ಲ, ಇದಕ್ಕೆ 1 and half ಅಂತ ಹೇಳ್ತಾರ. 1 ಹ್ಯಾಂಡ್ ಬೇಕು, ಹಾಫ್ ಹ್ಯಾಂಡ್ ಬೇಕು. 9 ಅರ್ಧ ಅಂತಂತಂದ್ರ 13.5 13.5 ಸೆಂಟಿಮೀಟರ್ ಆಕ್ಚುಯಲ್ ಅಳತೆಯನ್ನ ಅಳೆಯಿರಿ. ಎಷ್ಟು ಬರುತ್ತೆ ಆಕ್ಚುಯಲ್ ಅಳತೆ? ನಿಮ್ಮ ಗಣಿತ ಪುಸ್ತಕವನ್ನ ಅಳದ್ರ, ನಾನು ಅಳದ ಹೇಳ್ಬಿಡ್ತೀನಿ. 24 ಸೆಂಟಿಮೀಟರ್ ಎಕ್ಸಾಕ್ಟ್ ಇದೆ. ಅದ 24 ಸೆಂಟಿಮೀಟರ್ ಅಂದಾಜು. ನಾವು ಇದು ಎಷ್ಟು 13 ಬಂದಿತ್ತು, ಇಲ್ಲಿ ಎಷ್ಟು ಬಂತು? 24 ಸೆಂಟಿಮೀಟರ್ ಇದೆ ನೋಡಿ. ಹೈಟ್ ಆಫ್ ಮೈ ಚೇರ್, ಇದನ್ನ ಅಂದಾಜು ಮಾಡ್ರಿ. ಚೇರ್ ಅನ್ನ, ನೀವು ಕುತ್ಕೊಂಡ ಚೇರ್ ಅನ್ನ ಅಳೆಯಿರಿ. ವಿಡ್ತ್ ಆಫ್ ಮೈ ಡೆಸ್ಕ್, ಡೆಸ್ಕ್ ನ ಅಳತೆಯನ್ನ ಅಳೆದಿರಿ. ಅಂದ್ರೆ ನಾನು ಇಲ್ಲಿ ಏನೋ ಒಂದು ಅಳತೆಯನ್ನು ಕೊಡ್ತೀನಿ, ಆದ್ರೆ ಅದು ಅಷ್ಟಿರಲ್ಲ. ಈ ಬುಕ್ ಅಂದ್ರೆ ಬುಕ್ ಸೇಮ್ ಇರುತ್ತ, ಅದನ್ನ ಕೊಡ್ಬಹುದು. ಹೈಟ್ ಆಫ್ ಫ್ಲವರ್ ಪಾಟ್, ಹೂವಿನ ಕುಂಡದ ಅಳತೆಯನ್ನ ಮಾಡ್ರಿ. ಅಳತೆ ಮಾಡೋದು ಹೆಂಗಂತ ಹೇಳ್ಕೊಟ್ಟಿನಲ್ಲ ಆ ತರ. ಅಶ್ವಿನ್ ಸ್ಕೇಲ್ ಈಸ್ ಬ್ರೋಕನ್. ಓಕೆ, ಕ್ಯಾನ್ ಯು ಹೆಲ್ಪ್ ಟು ಮೇಜರ್ ಯೂಸಿಂಗ್ ದಿಸ್ ಸ್ಕೇಲ್? ಅಶ್ವಿನ್ ಅವರ ಸ್ಕೇಲು ಮುರಿದಿದೆ, ಇದನ್ನ ನೀವು ಅಳೆಯೋದಕ್ಕೆ ಸಹಾಯ ಮಾಡುವಿರಾ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಯಂತ್ರ ಮುರಿದೈತೆ ಅಂತನ್ರಿ. ಇಲ್ಲಿಗೆ 1 ಆಯ್ತಾ, ಅಂದ್ರೆ ಇಲ್ಲಿ 7 ಐತಿ ಅಂತ ಇಟ್ಕೊಳ್ರಿ. ಇಲ್ಲಿ 7 ಐತಿ, ಸೇಮ್ ಐತಲ್ಲ 7 ಎಲ್ಲಿಗೆ ಆತು? 13 ಇಲ್ಲಿಗೆ 13.5 ಐತಿ. ಇಲ್ಲಿಗೆ ಆಗತ್ತ ಅನ್ಸುತ್ತ ಅದಂಗಂದ್ರೆ. ಇಲ್ಲಿಗೊಂದು 7 6.5 ಆಗತ್ತಿದ. ಇಲ್ಲಿ 7 ಆತು, ಈ ಕಡೆ ಅರ್ಧ ಅಂತಂದ್ರ 6.5. ಇಲ್ಲಿ ಎಷ್ಟೈತಿ? 13.5. 13.5 6.5 ಅನ್ನು ಕಳೆದಾಗ ಎಷ್ಟು ಬರುತ್ತ? 0. 13ರಲ್ಲಿ 6 ಹೋಗಕ್ಕಾಗಲ್ಲ, ಪಕ್ಕದ ಮನೆ ಅಂತ ದಶಕ ಅಂದ್ರೆ 3ರಲ್ಲಿ 6 ಹೋಗಕ್ಕಾಗಲ್ಲ, ಪಕ್ಕದ ಮನೆ ದಶಕ ತಗೊಂಡ್ರೆ 13 ಆಯ್ತು. 13ರಲ್ಲಿ 6 ಹೋದ್ರೆ 7, ಕ್ಯಾರಿ 1, 1 - 1 0. ಇಲ್ಲಿ ಎಷ್ಟಾಗುತ್ತಿದ್ದು? 7 ಸೆಂಟಿಮೀಟರ್. ನೀವು ಈ ತರ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 16ರಿಂದ ಕೊಟ್ಬಿಟ್ರ, 16ರಿಂದ 12 ಅಂದ್ರ 4 ಸೆಂಟಿಮೀಟರ್ ಇದೆ. ಇದು 4 ಸೆಂಟಿಮೀಟರ್.
Next, fill in the blanks on the number line below appropriately. ತುಂಬಾ ಚೆನ್ನಾಗೈತಿ, ಮಾಡೋಣ ಇದನ್ನ. ವಾವ್, ನೋಡ್ರಿ, 0 ಸೆಂಟಿಮೀಟರ್ 0 ಮೀಟರ್. 10 ಸೆಂಟಿಮೀಟರ್ ಅಂದ್ರ 0.1 ಮೀಟರ್ ಆಗತ್ತೆ. ಯಾಕಂದ್ರ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡ್ರಿ. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹೌದಾ? ಈಗಿದು 10 ಬೇಕಂದ್ರೆ ಏನ್ ಮಾಡ್ಬೇಕು? ಡಿವೈಡ್ ಬೈ 10 ಮಾಡ್ಬೇಕು ಎಲ್ಲ ಕಡೆ. 1/10 ಮೀಟರ್ ಇಸ್ ಈಕ್ವಲ್ ಟು ಡಿವೈಡ್ ಬೈ 10 ಮಾಡಿದ್ರಾಗ ಈ 0 1 0 ಅಲ್ಲಿದ ಮೇಲಿದ್ ಹೋಗಿರುತ್ತಾ 10 ಸೆಂಟಿಮೀಟರ್ ಆಯ್ತು. ಅಂದ್ರ 1/10 ಅಂದ್ರ 0.1 ಮೀಟರ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸಿಂಪಲ್ ಇದೆ. ಹೈಯರ್ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ಇನ್ನು ಓದ್ತಿರಿ ನೀವು, ನಿಮ್ಗೂ ಗೊತ್ತಿರ್ಲಿ ಅಂತಂತಂದು ಹೇಳ್ಕೊಡ್ತಾ ಇದೀನಿ. ಅಂದ್ರೆ ಶಿಕ್ಷಕರು ಹೇಳ್ತಾ ಇತ್ತಂದ್ರ ಹೈಯರ್ ಕ್ಲಾಸ್ ಇರಲ್ಲ ಶಿಕ್ಷಕರಿಗೆ, ಒಂದೊಂದ್ ಹತ್ರ ಲೋವರ್ ಪ್ರೈಮರಿ ಅಷ್ಟೇ ಇರುತ್ತ. ಅಂತಲ್ಲೇ ನೀವು ಈಗ ಗೊತ್ತಾಗಲಿ. 20 ಸೆಂಟಿಮೀಟರ್ ಇಲ್ಲೇನು ಕೊಟ್ಟಿಲ್ಲ. 2.5 ಸೆಂಟಿಮೀಟರ್. 25 ಸೆಂಟಿಮೀಟರ್ ಅಂತಂದ್ರ ಎಷ್ಟು ಮೀಟರ್ ಆಗುತ್ತ? 1/4 ಮೀಟರ್ ಆಗುತ್ತ. ಇಲ್ಲ 1/4 ಮೀಟರ್. 0.25 ಮೀಟರ್ ಅಂತಂದ್ರೆ ನಡೀತೈತಿ ಅದಕ್ಕೆ, ಸರಿನಾ? 1/4 ಮೀಟರ್. ಓಕೆ, ಇಲ್ಲಿ ನೋಡ್ರಿ 1/2 ಮೀಟರ್ ಅಂದ್ರ 50 ಸೆಂಟಿಮೀಟರ್. ಇಲ್ಲೇ 75 ಸೆಂಟಿಮೀಟರ್ ಅಂದ್ರ 3/4 ಮೀಟರ್. 100 ಸೆಂಟಿಮೀಟರ್ is equal to 1 ಮೀಟರ್. ಇದು ಇಂಪಾರ್ಟೆಂಟ್. 1 ಮೀಟರ್ is equal to 100 ಸೆಂಟಿಮೀಟರ್. ನೋಡ್ರಿ, the length of a board is 2 meters. Length of board is 2 meter. ಅಂದ್ರೆ ಒಂದು ಬೋರ್ಡ್ ನ ಉದ್ದ 2 ಮೀಟರ್ಗಳು. Sonu has decorative border sticker which is 20 centimeter long. ಅದು 20 ಸೆಂಟಿಮೀಟರ್ ಉದ್ದವನ್ನು ಹೊಂದಿದೆ. How many such stickers are needed to cover the length of board completely? ನೋಡ್ರಿ, ತುಂಬಾ ಚೆನ್ನಾಗೈತಲ್ಲ. ನೋಡ್ರಿ, ಇಲ್ಲಿಗೆ 1 ಬೇಕಾ, ಇಲ್ಲಿಗೆ 2, 3, 4, ಇಲ್ಲಿಗೆ ಎಷ್ಟು ಬೇಕಾಯ್ತು? 5 ಬೇಕಾಯ್ತು. 6, 7, 8, 9, 10 ಎಷ್ಟು ಬೇಕು? 10. ಎಷ್ಟು ಈಜಿ ಐತಿ ನೋಡ್ರಿ. 10 ಏನು ಸ್ಟಿಕರ್ಸ್ ಆರ್ ನೀಡೆಡ್. 10 stickers are needed. ಅರ್ಥ ಆಯ್ತು ಅನ್ಕೋತೀನಿ. ಇನ್ನ ಮೀಟರ್ ಅಂಡ್ ಸೆಂಟಿಮೀಟರ್ ಅನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತಾ, ಇಲ್ಲಾಂದ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.